ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ಟಿಕೆಟ್ಗಳ ಮರುಪಾವತಿ ವಿಚಾರದಲ್ಲಿ ಭಾರತೀಯ ರೈಲ್ವೆ ಇಲಾಖೆ ಹಲವು ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ರೈಲು ನಿರ್ಗಮನದ 8 ಗಂಟೆಗಳ ಮೊದಲು ಟಿಕೆಟ್ ರದ್ದತಿ ಮಾಡಿದ ಪ್ರಯಾಣಿಕರಿಗೆ ಮಾತ್ರ ಇನ್ಮುಂದೆ ರೀಫಂಡ್ ದೊರೆಯಲಿದೆ. ಇದರ ಜೊತೆಯಲ್ಲಿ ಇನ್ನು ಅನೇಕ ಮರುಪಾವತಿ ಸ್ಲ್ಯಾಬ್ಗಳನ್ನು ಪರಿಚಯಿಸಲಾಗಿದ್ದು, ಈ ಎಲ್ಲ ನಿಯಮಗಳು ಏಪ್ರಿಲ್ 1 ರಿಂದ 15ರ ಒಳಗಾಗಿ ಜಾರಿಗೆ ಬರಲಿದೆ. ಈ ಹಿಂದೆ ರೈಲು ಬಿಡುವ 4 ಗಂಟೆಗಳ ಮೊದಲು ಟಿಕೆಟ್ ರದ್ದತಿ ಮಾಡಿದರೆ ಪ್ರಯಾಣಿಕರಿಗೆ ರೀಫಂಡ್ ದೊರೆಯುತ್ತಿತ್ತು. ಆದರೆ ಇದೀಗ ಈ ನಿಯಮದಲ್ಲಿ ಬದಲಾವಣೆ ಮಾಡಲಾಗಿದೆ. 72 ಗಂಟೆಗಳಿಗಿಂತ ಮೊದಲು ಟಿಕೆಟ್ ಕ್ಯಾನ್ಸಲ್ ಮಾಡಿದರೆ ಕನಿಷ್ಠ ಶುಲ್ಕ ಮಾತ್ರ ಕಡಿತಗೊಳ್ಳಲಿದೆ. 24 ರಿಂದ 72 ಗಂಟೆಗಳ ಒಳಗಾಗಿ 75% ಮರುಪಾವತಿ, 8 ರಿಂದ 24 ಗಂಟೆ ಅವಧಿಯಲ್ಲಿ 50% ರೀಫಂಡ್ ಪ್ರಯಾಣಿಕರಿಗೆ ದೊರಕಲಿದೆ. ಇನ್ನು ಇದರ ಜೊತೆಯಲ್ಲಿ ಪ್ರಯಾಣಿಕರಿಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಡಲಾಗಿದೆ. ರೈಲು ನಿರ್ಗಮಿಸುವ ಕೊನೆಯ ಅರ್ಧ ಗಂಟೆಯಲ್ಲಿಯೂ ಪ್ರಯಾಣಿಕರು ಬೋರ್ಡಿಂಗ್ ನಿಲ್ದಾಣ ಬದಲಿಸಬಹುದಾಗಿದೆ. ನಕಲಿ ಬುಕ್ಕಿಂಗ್ಗಳ ತಡೆಗಾಗಿ ತತ್ಕಾಲ್ ಟಿಕೆಟ್ನಲ್ಲಿ ಆಧಾರ್ ಆಧಾರಿತ OTP ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.